ವೀಕ್ಷಕರೇ, ಪುನರ್ವಸು ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಆಯ್ಕೆ ಮಾಡ್ಕೋಬೇಕು, ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತಹ ಉದ್ಯೋಗವನ್ನು ಯಾವುದು, ಆ ಉದ್ಯೋಗವನ್ನ ಮಾಡಿದ್ರೆ ಸಕ್ಸಸ್ ಆಗುವಂತಹ ಉದ್ಯೋಗ ಯಾವುದು ಅನ್ನುವಂತಹ ಬಹು ಅಮೂಲ್ಯವಾಗಿರತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಉಪಯೋಗ ಆಗುವಂತ ವಿಡಿಯೋ ಕೊನೆ ತನಕ ನೋಡಬೇಕು ಅಂದ್ರೆ ಮಾತ್ರ ಈ ವಿಡಿಯೋ ಉಪಯೋಗ ಆಗ್ತದೆ. ನಾವು ಒಂದಿಷ್ಟು ಸರಳ ಸುಲಭವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ. ವಿಡಿಯೋದ ಕೊನೆಯಲ್ಲಿ ಸದಾ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕಂಥ ಒಂದು ಮುಖ್ಯವಾಗಿರತಕ್ಕಂಥ ಅಂಶ ಇದೆ. ಆ ಎಚ್ಚರಿಕೆಯಲ್ಲಿ ಇರುವಂತಹ ಆರೋಗ್ಯದ ಎಚ್ಚರಿಕೆ ಯಾವುದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋದ ಕೊನೆಯಲ್ಲಿ ತಾವು ತಿಳ್ಕೊತೀರಿ. ಪುನರ್ವಸು ನಕ್ಷತ್ರದ 4 ಚರಣಗಳಲ್ಲಿ 3 ಚರಣ ಮಿಥುನ ರಾಶಿ ಅಂಡರಲ್ಲಿ ಬರುತ್ತೆ, 1 ಚರಣ ಕಟಕ ರಾಶಿಗೆ ಬರುತ್ತೆ. ಮಿಥುನ ರಾಶಿಯ ಅಧಿಪತಿ ಯಾರು? ಬುಧ. ಕಟಕ ರಾಶಿಯ ಅಧಿಪತಿ ಚಂದ್ರ. ಇನ್ನು ಈ ನಕ್ಷತ್ರದ ಅಧಿಪತಿ ಗುರು ಆಗಿರುವಂತದ್ದು, ನಕ್ಷತ್ರದ ದೇವತೆ ಅತಿಥಿ ಆಗಿರುವಂತದ್ದು ಅದಿತಿ. ಇನ್ನು ಈ ಒಂದು ನಕ್ಷತ್ರದವರು ಬಹಳ ವಿಶೇಷವಾಗಿ ಯಾವತ್ತಿಗೂ ವಿಶಾಲವಾಗಿರತಕ್ಕಂಥ ದೃಷ್ಟಿಕೋನದವರು, ತೀವ್ರವಾಗಿರತಕ್ಕಂಥ ಬುದ್ಧಿವುಳ್ಳವರು, ಉತ್ತಮವಾಗಿರತಕ್ಕಂಥ ಸ್ಮರಣ ಶಕ್ತಿ ಇರತಕ್ಕಂತಹ ವ್ಯಕ್ತಿತ್ವ, ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ, ಬೌದ್ಧಿಕವಾಗಿ ಇಚ್ಛೆಗಳಿಂದ ಪರಿಪೂರ್ಣತೆಯಿಂದ ಇರತಕ್ಕಂತಹ ವ್ಯಕ್ತಿತ್ವ, ಸೂಕ್ತ ಪೂರ್ವ ಅನುಮಾನದಲ್ಲಿ ಒಂದು ಎಚ್ಚರಿಕೆಯನ್ನು ನೀಡುವಂತಹ ವ್ಯಕ್ತಿತ್ವ ಇರುತ್ತೆ, ಸ್ಪಷ್ಟ ದೃಷ್ಟಿಕೋನ ಇರುತ್ತೆ, ಒಂದು ನಿರ್ಧಾರ ತಗೊಂಡ್ರೆ ಆ ನಿರ್ಧಾರದಲ್ಲಿ ತುಂಬಾ ಸ್ಪಷ್ಟತೆ ಇರುವಂತದ್ದು, ವಾಸ್ತವಿಕ ನಿರ್ಣಯವನ್ನು ತೆಗೆದುಕೊಳ್ಳತಕ್ಕಂಥದ್ದು, ಸಾಂದರ್ಭಿಕವಾಗಿ ನಡೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ, ವ್ಯವಹಾರಿಕ ಕಾರ್ಯಗಳಲ್ಲಿ ಬಹಳಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು, ಸಮತೋಲಿತವಾಗಿರತಕ್ಕಂಥ ಮನಸ್ಸು, ಮತ್ತೆ ಅಧಿಕವಾಗಿರತಕ್ಕಂತಹ ಜ್ಞಾಪಕ ಶಕ್ತಿಯಿಂದ ಬಹಳಷ್ಟು ಬುದ್ಧಿ ಚಾತುರ್ಯದಿಂದ ಇರುವಂತದ್ದು. ಇನ್ನು ಸತ್ಯವಾದಿಗಳು, ನ್ಯಾಯವಾದಿಗಳು, ಧರ್ಮವಾದಿಗಳು, ಜೊತೆಗೆ ಧರ್ಮಾರ್ಥ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ವ್ಯಕ್ತಿತ್ವ, ಸುರದ್ರೂಪಿಗಳು, ನೋಡೋದಕ್ಕೆ ತುಂಬಾ ಒಂದು ನೋಟ ತುಂಬಾ ಆಕರ್ಷಕವಾಗಿರತಕ್ಕಂಥದ್ದು, ಎಲ್ಲರನ್ನ ಒಂದು ಇಂಪ್ರೆಸ್ ಮಾಡತಕ್ಕಂತಹ ಒಂದು ಗುಣ ಸ್ವಭಾವ ನಿಮ್ಮಲ್ಲಿರ್ತಕ್ಕಂಥದ್ದು, ಬುದ್ಧಿವಂತಿಕೆ ಇರುತ್ತೆ, ಶ್ರೀಮಂತಿಕೆ ಇರುತ್ತೆ, ಬಹಳಷ್ಟು ಚಾತುರ್ಯತೆಯಿಂದ ಮತ್ತೆ ವ್ಯಾಪಾರ ಮನೋಧರ್ಮ ಇರತಕ್ಕಂಥದ್ದು, ಒಂದು ಒಳಗಡೆ ವಿಶೇಷವಾಗಿರತಕ್ಕಂಥ ಕಲಾವಿದನಿರ್ತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂತಹ ಶಕ್ತಿ ಅಂತ ಹೇಳ್ಬೋದು. ನಿಮ್ಮ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಅವರು ಕೂಡ ಸಾಲೋದಿಲ್ಲ, ಅಷ್ಟೊಂದು ವಿಷಯಗಳು ಇದೆ ನಕ್ಷತ್ರದವರ ಬಗ್ಗೆ ಹೇಳಬೇಕು ಅಂತಂದ್ರೆ. ಆದ್ರೆ ಇವತ್ತಿನ ಟಾಪಿಕ್ ಅದಲ್ಲ, ಇವತ್ತು ಉದ್ಯೋಗದ ಬಗ್ಗೆ ಹೇಳಬೇಕಾಗಿದೆ. ಹಾಗಾಗಿ ಮತ್ತೊಂದ್ಸಲ ಇದಕ್ಕಾಗಿನೇ ಒಂದು ಸ್ಪೆಷಲ್ ವಿಡಿಯೋ ಮಾಡಿ ನಾವು ತಿಳಿಸೋಣ. ಆದ್ರೆ ಈಗ ಹೇಳಿರುವಂತ ಮಾಹಿತಿ ಸರಿನಾ, ಎಷ್ಟು ಮಟ್ಟಿಗೆ ಸತ್ಯವಾಗಿದೆ ಅನ್ನುವಂಥದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದ್ರ ಮೂಲಕ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ